ಸೊ ನಂದು ಇನ್ನೊಂದು ಬ್ಲಾಗಿಗೆ ನಿಮ್ಗೆಲ್ಲರಿಗೂ ವೆಲ್ಕಮ್. ಸೊ ಇವತ್ತು ಎಲ್ಲಿ ಬಂದೀವಿ ಅಂತಂದರೆ, ಸೊ ಇವಾಗ ನಾವು ಚೇತನಾ ಕಾಲೇಜ್ ರೋಡಲ್ಲಿ ಇದ್ದೀವಿ, ಹುಬ್ಳಿಯಲ್ಲಿರೋ ಈ ಚೇತಕ್ ಶೋರೂಮ್ನಲ್ಲಿ. ಸೊ ಏನು ಸ್ಕೂಟಿಗಳು ಇದಾವೆ ಅದರೊಳಗೆ ನ್ಯೂ ಕಲರ್ಸ್ ಲಾಂಚ್ ಆಗ್ತಾ ಇದಾವೆ ಚೇತಕ್. ಸೊ ಇಲ್ಲಿರೋ ಓಲ್ಡ್ ಚೇತಕ್ ಗಾಡಿ ಅಂದ್ರೆ ಇದು. ಈ ಓಲ್ಡ್ ಚೇತಕ್ ಗಾಡಿ ಅಪ್ಡೇಟೆಡ್ ವರ್ಸನ್ ಇಲ್ಲಿದಾವ ಇವಿ ಸ್ಕೂಟರ್ಸ್. ಇವು ಯಾವ ಕಲರ್ಸ್ ಇದಾವ ಅಂತ ನಿಮ್ಗೆ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ರಿವೀಲ್ ಮಾಡ್ತೀವಿ ನಾವು. ಇದ್ರೊಳಗಡೆ ರೇಸಿಂಗ್ ರೆಡ್ ಕಲರ್ ಒಂದಿದೆ, ವೈಟ್ ಕಲರ್ ಒಂದಿದೆ, ಲೆಮನ್ ಯೆಲ್ಲೋ ಕಲರ್ ಒಂದಿದೆ, ಆಮೇಲೆ ಮತ್ತೊಂದು ಬ್ಲ್ಯಾಕ್ ಕಲರ್ ಇದೆ. ಇಲ್ಲಿ 4 ಕಲರ್ ಅವೈಲೇಬಲ್ ಇದೆ. ಆಕ್ಚುಲಿ ಇನ್ನೊಂದು ಗೋಲ್ಡನ್ ಕಲರ್ ಅಲ್ಲಿ ಒಂದು. ಸೊ ಗೈಸ್, ಇವಾಗ ಇಲ್ಲಿ ನೋಡ್ಬೋದು ನೀವು ಬಜಾಜ್ ಚೇತಕ್ ಗಾಡಿನ ಇವಾಗ ಔಟ್ಸೈಡ್ ನಾವು ತೊಗೊಂಡು ಬಂದಿದ್ದೀವಿ. ಈ ಗಾಡಿನ ನೀವು ಏನು ನೋಡ್ತಾ ಇದ್ದೀರಿ, ಬಜಾಜ್ ಚೇತಕ್ ಇವಿ ಗಾಡಿ ಲೆಮನ್ ಯೆಲ್ಲೋ ಕಲರ್ನಲ್ಲಿ. ಸೊ ಬಜಾಜ್ ಚೇತಕ್ ಅಂತ ಅಂದ ಕೂಡಲೇ ಫಸ್ಟ್ ನೆನಪಾಗೋದು ನಮ್ಮ ಅಪ್ಪಂದ್ರ ಕಾಲದಲ್ಲಿ ಅಥವಾ ಅಜ್ಜಂದ್ರ ಕಾಲದಲ್ಲಿ ಹಳೇ ಸ್ಕೂಟರ್ ಇತ್ತಲ್ಲ, ಸೊ ಅದೇ ಅದ್ರದ್ದು ಅಪ್ಡೇಟೆಡ್ ವರ್ಸನ್ ಅಂತ ಹೇಳ್ಬೋದು ಇದು ಇವಿ ಗಾಡಿ. ಸೊ ಇದ್ರ ಬಗ್ಗೆ ಇವಾಗ ಫುಲ್ ಇನ್ಫಾರ್ಮೇಷನ್ ತೊಗೊಳೋಣ, ಏನಿದೆ ಏನಿಲ್ಲ ಅಂತ. ಗಾಡಿ ಫೆಸಿಲಿಟಿ ಬಗ್ಗೆನೂ ಹೇಳ್ತೀನಿ ನಿಮಗೆ. ಸೊ ಈ ಗಾಡಿ ಲುಕ್ ಬಗ್ಗೆ ಹೇಳ್ಬೇಕಂತಂದ್ರೆ, ಓಲ್ಡ್ ಚೇತಕ್ ಏನ್ ಡಿಸೈನ್ ಇತ್ತು ರೌಂಡ್ ಶೇಪ್ ಅಲ್ಲಿ, ಸೊ ಅದೇ ತರ ಸೇಮ್ ಶೇಪ್ ಅಲ್ಲಿ ಹೆಡ್ಲೈಟ್ ಕೂಡ ಏನೂ ಇದೆ, DRL ಲೈಟ್ ಕೂಡ ಇದೆ ಇದ್ರೊಳಗೆ. ನೀವು ಚಾವಿ ಆನ್ ಮಾಡಿದ ತಕ್ಷಣ ಸೊ ಡಿಸ್ಪ್ಲೇ ಅಲ್ಲಿ ನಿಮ್ ಗಾಡಿ ಚಾರ್ಜಿಂಗ್ ಎಷ್ಟಿದೆ ಅನ್ನೋದು ತೋರಿಸುತ್ತೆ. ಆಮೇಲೆ ಇಲ್ಲಿ ನಿಮ್ಗೆ ಟೈಮ್ ಕೂಡ ತೋರಿಸುತ್ತೆ. ಅಂಡ್ ನೆಕ್ಸ್ಟ್ ಎಷ್ಟು ಕಿಲೋಮೀಟರ್ ಗಾಡಿನ ಓಡಿಸ್ತೀರಾ, ಆಮೇಲೆ ಗಾಡಿ ಸ್ಪೀಡು ಇಲ್ಲಿ ಕಿಲೋಮೀಟರ್ ತೋರಿಸುತ್ತೆ. ಆಮೇಲೆ ಇಲ್ಲಿ ನಿಮ್ಗೆ ಗಾಡಿ ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ ಅನ್ನೋದು ತೋರಿಸುತ್ತೆ. ಲೆಫ್ಟ್ ಇಂಡಿಕೇಟರ್ ಲೆಫ್ಟ್ ಅಲ್ಲಿ ಏನೋ ಇದೆ. ಸೊ ರೈಟ್ ಇಂಡಿಕೇಟರ್ ಕೂಡ ರೈಟ್ ಸೈಡ್ ನಲ್ಲೇ ಕೊಟ್ಟಿದ್ದಾರೆ. ಸೊ ಇದು ಡ್ರೈವ್ ಮೋಡು, ಆಮೇಲೆ ಇದು ನ್ಯೂಟ್ರಲ್, ಆಮೇಲೆ ರಿವರ್ಸ್ ಮೋಡ್ ಕೂಡ ಇದೆ. ಇದು ಮೋಡ್ ಚೇಂಜ್ ಆಗುತ್ತೆ. ಸೊ ಇದು ಡ್ರೈವ್ ಮೋಡು. ಇದರಲ್ಲಿ 2 ಮೋಡ್ ಬರುತ್ತೆ, ಒಂದು ಡ್ರೈವ್ ಮೋಡು, ಇನ್ನೊಂದು ಸ್ಪೋರ್ಟ್ಸ್ ಮೋಡ್ ಅಂತ. ಈ ಗಾಡಿಯಲ್ಲಿ ನಾವು ಇನ್ನೊಂದು ಮೇನ್ ಆಗಿ ಹೇಳ್ಬೇಕಂತಂದ್ರೆ, ಇದು ಫೈಬರ್ ಬಾಡಿ ಅಲ್ಲ, ಪೂರ ಸ್ಟೀಲ್ ಬಾಡಿ. ಸೌಂಡ್ ನೋಡ್ರಿ ಯಾವ ತರ ಬರ್ತಾ ಇದೆ. ಸೊ ಸ್ವಲ್ಪ ಪ್ರೆಸ್ ಮಾಡಿ ಇಲ್ಲಿ ಓಪನ್ ಹತ್ರ ತಗೊಂಬಂದ್ರೆ ಬೂಟಿಂದು ಲಾಕ್ ಓಪನ್ ಆಯ್ತು. ಈ ಗಾಡಿ ಸ್ಪೆಷಾಲಿಟಿ ನಮ್ಮ ಬೂಟಲ್ಲಿ ಇದರಲ್ಲಿ ಇಷ್ಟ ಆಗಿದ್ದು, ಬೇರೆ ಗಾಡಿದು ಹಿಂಗ್ ಸೀಟ್ ತೆಗೆದು ಕೈ ಬಿಟ್ರೆ ಬಿದ್ದ್ಬಿಡುತ್ತೆ. ಸೊ ಇದು ಬೀಳಲ್ಲ. ಇದು ನಂಗೆ ಬಹಳ ಇಷ್ಟ ಆಯ್ತು. ಇದು ಟೋಟಲ್ ಆಗಿ ನಿಮ್ಗೆ 18 ಲೀಟರ್ ಬೂಟ್ ಸಿಗ್ತಾ ಇದೆ. ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಕೂಡ ಇಲ್ಲೇ ಇದೆ ಇದ್ರದ್ದು. ಸೊ ಗಾಡಿ ಸ್ವೀಟ್ ಕೂಡ ಫುಲ್ ಸಾಫ್ಟ್ ಆಗಿದೆ. ಬ್ಲೂಟೂತ್ ಕನೆಕ್ಟ್ ಮಾಡಿದ್ಮೇಲೆ ಇದರಲ್ಲಿ ನೀವು ಕಾಲ್ ಪಿಕ್ ಮಾಡ್ಬೋದು ಅಥವಾ ಕಟ್ಟು ಮಾಡ್ಬೋದು, ಮತ್ತು ಸಾಂಗ್ ಪ್ಲೇ ಮಾಡಬಹುದು, ಸ್ಟಾಪ್ ಮಾಡ್ಬೋದು ಇದರಲ್ಲಿ. ಸೊ ಚೇತಕ್ ಕಂಪ್ನಿಯವರು ಹೇಳೋದು ಈ ಗಾಡಿ ಚಾರ್ಜ್ ಹೋಗೋಕ್ಕೆ ಒಂದು 5 hours ಟೈಮ್ ತೊಗೊಳುತ್ತೆ ಅಂತ. ಸೊ ಪರ್ಸನಲ್ ಆಗಿ ನಾನು ಈ ಗಾಡಿನ ಡ್ರೈವ್ ಮಾಡಿರೋದ್ರಲ್ಲಿ ಹೇಳ್ಬೇಕಂತಂದ್ರೆ, ಸೊ ಈ ಗಾಡಿ ಮಾತ್ರ ಸಿಟಿಗೆ ಅಂತ ಹೇಳಿ ಮಾಡಿಸಿರೋ ಗಾಡಿ ಇದು. ಸೊ ಸಿಟಿಯಲ್ಲಿ ನೀವು ತುಂಬಾ ಅಡ್ಡಾಡ್ತೀರಾ ಅಂತಂದ್ರೆ ಇದು ನಿಮಗೆ ಪರ್ಫೆಕ್ಟ್ ಗಾಡಿ. ಇದು ಮೆಟಲ್ ಇಂದೆ. ಸೊ ಬ್ಯಾಕ್ ಸೈಡ್ ಪೂರ ಕ್ಲಿಯರ್ ವ್ಯೂ ಇದೆ. ಇದ್ರ ಶೇಪ್ ನೋಡಬಹುದು ಎಷ್ಟು ಖತರ್ನಾಕ್ ಇದೆ ಅಂತ. ಬ್ಯಾಕ್ ಸೈಡ್ ಎಲ್ಲ ಫುಲ್ ಕ್ಲಿಯರಿಟಿಯಲ್ಲಿ ಕಾಣಿಸುತ್ತೆ. ನೀವು ಗಾಡಿ ಆನ್ ಅಲ್ಲಿ ಇದ್ದಾಗ ಸ್ಟ್ಯಾಂಡ್ ಹಾಕಿದ್ರೆ ಅಂದ್ರೆ ಆಟೋಮೆಟಿಕ್ ಇಂಜಿನ್ ಕಟ್ ಆಫ್ ಆಗುತ್ತೆ, ಗಾಡಿ ರನ್ ಆಗಲ್ಲ.
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ಥರ ಹೊಸ ಹೊಸ ಬೈಕ್ ರಿಲೇಟೆಡ್ ಟ್ರಾವೆಲಿಂಗ್ ರಿಲೇಟೆಡು ಎಲ್ಲ ಥರನೂ ನಿಮಗೆ ವಿಡಿಯೋ ತೊಗೊಂಬರ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ, ಮರಿಬೇಡಿ.